ಈಗ ನಾನು ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಲ್ಲ. ಸೊ 3 years ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ಫ್ಲುಯೆನ್ಸರ್ ಆಗಿ. ಅವಾಗ ನಮಗೆ ಇನ್ಕಮ್ ಅನ್ನೋದಿರಲಿಲ್ಲ. ಈಗ ಯಾವ ಬ್ರ್ಯಾಂಡ್ಸು ಬರ್ತಿರ್ಲಿಲ್ಲ. ಹಿಂದಿ ಕ್ರಿಯೇಟರ್ಸ್ಗೆ, ಇಂಗ್ಲೀಷ್ ಕ್ರಿಯೇಟರ್ಸ್ಗೆಲ್ಲ ಇತ್ತು ಬ್ರ್ಯಾಂಡ್ಸ್. ಕನ್ನಡ ರೀಜನ್ಗೆ ಇನ್ನೂ ಬಂದಿರಲಿಲ್ಲ. ಅಂದರೆ ಕ್ರಿಯೇಟರ್ಸ್ ಅಂತ ಇನ್ನೂ ರೆಕಗ್ನೈಸ್ ಆಗಿಲ್ಲ ನಾವೆಲ್ಲ. ಅವಾಗೆಲ್ಲ ಬಂದಿದೆ ಬೆಟ್ಟಿಂಗ್ ಪ್ರಮೋಷನ್ಸು, ಗ್ಯಾಮ್ಲಿಂಗ್ ಪ್ರಮೋಷನ್ಸ್. ನಮ್ಗೆ ಅದು ಐಡಿಯಾನೂ ಇರಲಿಲ್ಲ ಏನಾಗ್ಬೋದು, ಇದರಿಂದ ಜನ ದುಡ್ಡು ಹಾಕಿ ಕಳ್ಕೊಬೋದು. ವಿ ವಾಸ್ ಜಸ್ಟ್ 19 years 20 years ಕಿಡ್. ಅವಾಗ ದುಡ್ಡು ಬರ್ತಿದೆ, 10,000 ಬರ್ತಿದೆ, ನಾವು ಅಪ್ಪ ಅಮ್ಮಂಗೆ ಕೊಟ್ಟರೆ ಖುಷಿ ಆಗ್ತಾರೆ ಅನ್ನೋ ಮೈಂಡ್ ಸೆಟಲ್ಲಿ ಇದ್ದದ್ದು. ಹೋಗ್ತಾ 3 years ಡೌನ್ ಲೈನ್, ನಾನು 3 years ಇಂದ ನನಗೆ 80 lakh ಆಫರ್ ಎಲ್ಲ ಬಂದಿದೆ. 80 lakh rupees ಕೊಡ್ತೀವಿ. ಇವಾಗ ನಾನು ಮನೆಗೆ ಒಂದು ಲೀಸ್ ಹಾಕೊಬೋದಿತ್ತು. ಆ ಥರ ಯೋಚನೆ ಬಂದು ಮಾಡ್ಬೋದಲ್ಲಪ್ಪ. ಬಟ್ ಒಂದು ಥಿಂಗ್ ನಾವು ಅಪ್ಪ ಅಮ್ಮ ನಂಗೆ ಹೇಳಿದ್ದು, ತಪ್ಪೇ ಮಾಡಬೇಡ. ಕಮ್ಮಿಯಾಗಿ ಏನಂತಾರೆ, ಸ್ಲೋ ಆಗಿ ಮೇಲೆ ಹೋಗೋ ಸಕ್ಸಸ್ಗೂ ಟಕ್ಕಂತ ಹಿಂಗೆ ಹೋಗಿ ಕಾಣೆ ಆಗೋ ಸಕ್ಸಸ್ ಡಿಫ್ರೆಂಟ್ ಇದೆ. ಸೊ ಸ್ಲೋ ಆಗಿ ಹೋಗೋಣ ಅಂತ ತಪ್ಪೆಲ್ಲ ಮಾಡಬೇಡ. ಸೊ ಅವಾಗಿಂದ 3 ವರ್ಷ ಆಯ್ತು ನಾನು ಬೆಟ್ಟಿಂಗ್ ಪ್ರಮೋಷನ್ಸ್ ಯಾವುದೂ ಮಾಡಿಲ್ಲ. ಸೊ ಅದೊಂದು ಎಲ್ಲ ಕ್ರಿಯೇಟರಿಗೆ ತೊಗೊಬೇಕಾಗೋ ರೆಸ್ಪಾನ್ಸಿಬಿಲಿಟಿ, ದಟ್ ಡೋಂಟ್ ಪ್ರಮೋಟ್ ಎನಿಥಿಂಗ್ ರಾಂಗ್. ನಮ್ಮ ಆಡಿಯನ್ಸ್ ನಮ್ಗೆ ನೋಡ್ತಿದ್ದಾರೆ ಅಂದರೆ, ನಮಗೆ ವ್ಯೂಸ್ ಕೊಡ್ತಿದ್ದಾರೆ ಅಂದರೆ, ಅದು ಅವ್ರು ಕೊಡ್ತಿರೋ ಭಿಕ್ಷೆ ನಮಗೆ. ಅಂದರೆ ದೇ ಕ್ಯಾನ್ ಸ್ಕಿಪ್ ಇಟ್. ಬಟ್ ಅವ್ರು ನಿಲ್ಲಿಸಿ ನೋಡ್ತಿದ್ದಾರೆ, ನಮಗೊಂದು ನಮ್ಮ ಮೇಲೇನೋ ಒಂದು ಹೋಪ್ ಇದೆ, ಇಲ್ಲ ನಾವು ಕಂಡ್ರೆ ಇಷ್ಟ ಅನ್ನೋ ಒಂದು ಐಡಿಯಾಲಜಿ. ಸೊ ಅದೊಂದಿದೆ ಅಂದಾಗ ನೀವು ಏನೋ ಪ್ರಮೋಟ್ ಮಾಡಿ ಹಾಳು ಮಾಡೋದು ತಪ್ಪು ಅನ್ನೋದೊಂದು ಮೈಂಡ್ ಸೆಟ್ ಇಟ್ಕೋಬೇಕು.